ತಂಡದಲ್ಲಿ ಗೊಂದಲ ಇದೆ. ಮೊದಲನೇದಾಗಿ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಅವರು ಕಳೆದ ತಿಂಗಳು ಮಾರ್ಚ್ 27ನೇ ತಾರೀಕು ಅವರು ಇನ್ನು ಕಾಲು ಜಾಯಿಂಟ್ ಆಪ್ರೇಷನ್ಗೆ ಅಂತೇಳಿ ಯಶವಂತಪುರದಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಜಾಯಿನ್ ಆಗಿದ್ದರು. ಆಪ್ರೇಷನ್ ಕೂಡ ಆಗಿತ್ತು. 30ನೇ ತಾರೀಕು 31ನೇ ತಾರೀಕು ಅವರು ಆಪ್ರೇಷನ್ ಮುಗಿಸ್ಕೊಂಡು 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅದರಲ್ಲಿ 30ನೇ ತಾರೀಕು ಅವರಿಗೆ ಲಂಗ್ ಇನ್ಸ್ಪೆಕ್ಷನ್ ಆಗಿ ಅನಾರೋಗ್ಯಕ್ಕೆ ತುತ್ತಾದರು. ಮತ್ತು ಅವ್ರಿಗೆ ವೆಂಟಿಲೇಟರ್ ಹಾಕಿ ಸಪೋರ್ಟ್ ಆಗಿಲ್ಲ ಅಂಥೇಳಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿ ಅಲ್ಲೇ ಟ್ರೀಟ್ಮೆಂಟನ್ನು ಪಡಿತಾಯಿದ್ರು ಅವರು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಾದ ನಂತರ ಕಳೆದ 3 ದಿವಸದ ಕೆಳಗೆ ಅವ್ರನ್ನ ಕಿಮ್ಸ್ ಹಾಸ್ಪಿಟ್ಲ್ ಅಂದರೆ ಕಿಮ್ಸ್ ಅಂದರೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂದರೆ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಅದು, ಅಲ್ಲಿ ಜಾಯಿನ್ ಮಾಡಿದರು. ಅಲ್ಲಿ ಚಿಕಿತ್ಸೆ ಅವರು ಪಡಿತಾ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಅದು ಅಬ್ಸರ್ವೇಷನಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಇಷ್ಟು ನನಗೆ ಗೊತ್ತು, ಯಾಕಂದರೆ ನಾನು ಮೊನ್ನೆ ಹೋಗಿ ಬಂದೆ, ಆ ಥರ ಗೊತ್ತು. ಮತ್ತು ಇನ್ನು ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಅದೇನು ಬರೀತದೆ, ಟ್ರೀಟ್ಮೆಂಟ್ ಇದೆ, ಲಂಗ್ಸನ್ನು ಅವ್ರಿಗೆ ರಿಕವರಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ, ಯಾಕಂದರೆ ಈ ರೀತಿ ಬೇರೆ ಬೇರೆಯವರೆಲ್ಲ ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಅಲ್ಲಿ ವಿಚಾರಣೆ ಮಾಡಿದಾಗ ಡಾಕ್ಟ್ರ್ ಇದ್ದಾರೆ ಚಿನ್ನದೊರೈ ಅಂತೇಳಿ ಡೈರೆಕ್ಟ್ರು, ಅವರು ಕೂಡ ಒಂದು ಲೆಟ್ರನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ಇದೆ ವಾಟ್ಸಪ್ಪಲ್ಲಿ. ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾರೆ, ಟ್ರೀಟ್ಮೆಂಟಲ್ಲಿ ಇದ್ದಾರೆ ಸದ್ಯಕ್ಕೆ. ಇಷ್ಟು ಮಾಹಿತಿ ನನಗೆ ಗೊತ್ತು. ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಆಗ್ತಾ ಇದೆ. ಕಳೆದ 15 ದಿನಗಳಿಂದ ಕೂಡ ಅವರು ಕೋಮಾಕ್ಕೆ ಹೋಗಿದ್ದಾರೆ, ಅವರು ಚಿಕಿತ್ಸೆ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ. ಇಲ್ಲ ಅವರಿಗೆ ನನಗೆ ಗೊತ್ತಿದೆ, ನಾನು 2 ಡೇಸು 3 ಡೇಸ್ಗೆ ಒಂದ್ಸರಿ ಹೋಗ್ತಾ ಇರ್ತೀವಿ. ಇಲ್ಲಿದ್ದನ್ನು ಕೂಡ ಮೆಸೇಜ್ ತೊಗೋತಾ ಇದ್ದೀವಿ. ಆ ಟೈಮು ಡಾಕ್ಟ್ರ್ ಹೇಳೋ ಪ್ರಕಾರ ಲಂಗ್ಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು 4 to 5 ವೀಕ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ನಡೆದಿದೆ. ಅಲ್ಲೇನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೆದಿತ್ತು, ಅದಕ್ಕಿಂತ ಉತ್ತಮವಾದ ಚಿಕಿತ್ಸೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದಕ್ಕೋಸ್ಕರ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಸಂಜೀವ್ ಅಥರ್ವ ಅಂಥೇಳಿ ದೊಡ್ಡ ಡಾಕ್ಟ್ರು, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಬಂದು ನೋಡಿದ್ದಾರೆ, ಉಪಮುಖ್ಯಮಂತ್ರಿಗಳು ನೋಡಿದ್ದಾರೆ, ಎಲ್ಲ ಶಾಸಕರು ನೋಡಿದ್ದಾರೆ, ಮಂತ್ರಿಗಳು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವುದು ಟ್ರೀಟ್ಮೆಂಟ್ ಸಾಧ್ಯನೋ ಅದನ್ನೆಲ್ಲ ಕೊಡಿಸ್ಬೇಕಂತೇಳಿ ಸದ್ಯ ರೀತಿಯಲ್ಲಿ ಎಕ್ಮೋ ಅಂಥೇಳಿ ಒಂದು ಸಿಸ್ಟಮ್ ಇದೆ. ಅಂದರೆ ಲಂಗ್ಸ್ನ ಬೈಪಾಸ್ ಮಾಡಿ ಬ್ಲಡ್ ಪ್ಯೂರಿಫಿಕೇಷನ್ ಮಾಡಿದೆ. ಅದನ್ನು ಲಂಗ್ಸ್ ಅದು ರಿಕವರಿ ಆಗ್ತದೆ. ರಿಕವರಿ ಆದ ನಂತರ ಮತ್ತೆ ಮಾಮೂಲಿ ವ್ಯವಸ್ಥೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಅದೊಂದು ವ್ಯವಸ್ಥೆಯಲ್ಲಿ ಇದ್ದಾರೆ ಅಷ್ಟೇ. ಅವ್ರದ್ದು ಆರೋಗ್ಯ ಬಹಳ ಉತ್ತಮವಾಗಿದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಇವತ್ತು ಬೆಳಿಗ್ಗೆನೂ ಕೂಡ ನಾನು 10 ಗಂಟೆಗೆ ಬರ್ತಾ ನಾನು ದೂರವಾಣಿ ಮುಖಾಂತರ ಕೇಳಿದಾಗ ನಿನ್ನೆಗಿಂತ ಇವತ್ತು ಇನ್ನು ಹೆಚ್ಚಿನದಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನನಗಿದೆ. ಏನು ಸರ್, ಏನು ಕಾರಣ ಆಯ್ತು ಸರ್ ಅವರ ಆರೋಗ್ಯ ಎಷ್ಟು ಶಸ್ತ್ರಚಿಕಿತ್ಸೆ ಆದಮೇಲೆ? ಇದು ಲಂಗ್ಸ್ ಇನ್ಫೆಕ್ಷನ್ನು ಯಾವುದರಿಂದ ಆಗಿದೆ ಅನ್ನುವಂಥ ಖಚಿತವಾದ ಮಾಹಿತಿ ನನಗಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಅದರ ಬಗ್ಗೆ ಕಮೆಂಟ್ ಹೇಳ್ತಾ ಇದ್ದಾರೆ, ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ಖಚಿತವಾದ ಮಾಹಿತಿ ಏನಕ್ಕೆ ಇನ್ಫೆಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನನಗಿಲ್ಲ. ನೀವು ಭೇಟಿ ಮಾಡಿದ್ರಿ ಸರ್, ಹಾಸ್ಪಿಟ್ಲಿಗೆ ಹೋಗಿದ್ರಿ? ನಾನು ಅವರ ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀನಿ. ಥ್ಯಾಂಕ್ ಯು.